ಎಲ್ಲರಿಗೂ ಶುಭೋದಯ. ಮೊಟ್ಟ ಮೊದಲನೆಯದಾಗಿ ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ಗುರುಮಾತೆ ಪತ್ರಿಯಮ್ಮನವರಿಗೂ, ನನ್ನ ಮೊದಲನೆಯ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲಾ ಪಿರಮಿಡ್ ಮಾಸ್ಟರ್ಸಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಹಾಗೂ ಧನ್ಯವಾದಗಳು. ಈ ದಿನ ಝೂಮ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಜಾಯಿನ್ ಆಗಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಸೊ ಈ ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಭಾವೋದ್ವೇಗಗಳನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಅವುಗಳನ್ನ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಎಮೋಷನಲ್ ಇಂಟೆಲಿಜೆನ್ಸ್. ಸೊ ಎಮೋಷನ್ಸ್ ಅಂದ್ರೆ ಏನು, ಈ ಎಮೋಷನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನವನ್ನೆಲ್ಲ ಅರ್ಥ ಮಾಡ್ಕೊಂಡ ಹಾಗೆ, ಲಾ ಆಫ್ ಕ್ರಿಯೇಷನ್ ಅರ್ಥ ಮಾಡ್ಕೊಂಡ ಹಾಗೆ, ಲಾ ಆಫ್ ಅಟ್ರಾಕ್ಷನ್ ಅರ್ಥ ಮಾಡ್ಕೊಂಡ ಹಾಗೆ, ನಮ್ಮ ಜೀವನವನ್ನು ನಮ್ಮ ಕೈಯಲ್ಲಿ ತೆಗೆದುಕೊಂಡ ಹಾಗೆ. ಅಸಲು ಈ ಎಮೋಷನ್ಸ್ ಅರ್ಥ ಮಾಡಿಕೊಳ್ಳುವುದಕ್ಕೆ, ಅದರಲ್ಲಿ ಒಂದು ಮಾಸ್ಟರಿ ಮಾಡುವುದಕ್ಕೆ ನಾವು ಈ ಜನ್ಮ ತಗೊಳ್ತೀವಿ. ಎಮೋಷನ್ಸ್ ಅನ್ನ ಅರ್ಥ ಮಾಡಿಕೊಳ್ಳದಿದ್ದರೆ ನಮ್ಮ ಜೀವನ ಎಲ್ಲ ಕುರುಡರ ಜೀವನವಾಗತ್ತೆ. ಯಾಕೆ, ಏನು ನಡೀತಾ ಇದೆಯೋ, ನಾವು ಹೇಗೆ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀವೋ, ಯಾಕೆ ನಮ್ಮ ಲೈಫಲ್ಲಿ ಕೆಲವು ರೀತಿಯ ಮನುಷ್ಯರು ಬರ್ತಾ ಇದ್ದಾರೋ, ಕೆಲವು ರೀತಿಯ ಘಟನೆಗಳು ಬರ್ತಾ ಇವೆಯೋ, ಪರಿಸ್ಥಿತಿಗಳು ಯಾಕೆ ಬರ್ತಾ ಇವೆಯೋ ಯಾವುದೂ ಅರ್ಥ ಆಗಲ್ಲ. ಆದರೆ ನಾವು ಈ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗತ್ತೆ. ಎಮೋಷನ್ಸ್ ಅನ್ನ ನಾವು ಕನ್ನಡದಲ್ಲಿ ಭಾವೋದ್ವೇಗಗಳು ಅಂತ ಕರಿತೀವಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾರಲ್ವಾ, ಯದ್ಭಾವಂ ತದ್ಭವತಿ. ನಮ್ಮ ಭಾವನೆ ಹೇಗಿರುತ್ತೋ ನಮ್ಮ ಭವಿಷ್ಯ ಹಾಗೆ ಇರುತ್ತೆ. ನಮ್ಮ ಭಾವನೆಗಳನ್ನು, ನಮ್ಮ ಆಲೋಚನೆಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಭವಿಷ್ಯ ಅದರ ಮೇಲೆ ನಿರ್ಮಾಣವಾಗುತ್ತೆ. ಈ ಭಾವನೆಗಳಿಗೆ ತಕ್ಕ ನಮ್ಮ ಎನರ್ಜಿ ಲೆವೆಲ್ಸ್ ಇರುತ್ತೆ. ಈ ಭಾವನೆಗೆ ತಕ್ಕ ಹಾಗೆ ನಮ್ಮ ದೃಷ್ಟಿಕೋನ ಇರುತ್ತೆ. ಈ ಭಾವನೆಗಳ ಮುಖಾಂತರ ನಾವು ಆ ವಿಶ್ವಕ್ಕೆ ನಮ್ಮ ವೈಬ್ರೇಷನ್ಸ್ ಅನ್ನ ಕಳಿಸ್ತಾ ಇರ್ತೀವಿ. ಆದ್ರಿಂದ ಆ ವೈಬ್ರೇಷನ್ ಮುಖಾಂತರ ಮತ್ತೆ ಆ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಅಂದ್ರೆ ಅಯಸ್ಕಾಂತ ಶಕ್ತಿಯಿಂದ ಪರಿಸ್ಥಿತಿಗಳನ್ನ, ಜನರನ್ನು, ಸಂಘಟನೆಗಳನ್ನು ಎಲ್ಲವನ್ನೂ ಕೂಡ ನಮ್ಮ ಜೀವನದಲ್ಲಿ ಆಹ್ವಾನಿಸಿಕೊಳ್ತಾ ಇರ್ತೀವಿ. ಈ ಭಾವನೆಗಳು ಹೇಗೆ ಸೃಷ್ಟಿ ಆಗ್ತಾ ಇವೆ? ಭಾವನೆಗೆ ಮೂಲ ಆಲೋಚನೆ. ನಾವು ಚಿಕ್ಕವರಿದ್ದಾಗ ಆಲೋಚನೆ ಮಾಡಿದಾಗ ಈ ಭಾವನೆಗಳೆಲ್ಲ ನಮ್ಮ ಮೆದುಳಿನಲ್ಲಿ, ನಮ್ಮ ಸಬ್ಕಾನ್ಶಿಯಸ್ ಮೈಂಡಿನಲ್ಲಿ ಇರುತ್ತೆ. 8-10 ವರ್ಷ ಬರುವಷ್ಟರಲ್ಲಿ ನಮಗೆ ಜೀವನ ಎಲ್ಲ ಬೇಕಾಗುವ ಆ ಭಾವನಾ ಜಾಲವನ್ನ ನಾವು ತಯಾರು ಮಾಡ್ಕೊಂಡಿರ್ತೀವಿ. ನಮಗೆ 40 ವರ್ಷ, 50 ವರ್ಷ, 70 ವರ್ಷ ಆದರೂ ನಾವು ಚಿಕ್ಕ ವಯಸ್ಸಿನಲ್ಲಿ ಏರ್ಪಡಿಸಿಕೊಂಡ ಈ ಭಾವನಾ ಜಾಲದ ಜೊತೆನೆ ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀವಿ. ಈ ಭಾವನೆಯ ಜಾಲ ಹೇಗೆ ಸೃಷ್ಟಿಯಾಗಿದೆ ಅಂದ್ರೆ ಮೊದಲು ಆಲೋಚನೆ ಬರುತ್ತೆ. ಈ ಆಲೋಚನೆಯನ್ನು ಆಳವಾಗಿ ತೆಗೆದುಕೊಳ್ಳೋದ್ರಿಂದ ಅದು ಒಂದು ಕೆಮಿಕಲ್ ಅನ್ನು ರಿಲೀಸ್ ಮಾಡುತ್ತೆ. ಆ ಬಿಡುಗಡೆ ಆದ ಕೆಮಿಕಲ್ ನಿಂದ ನಮ್ಮ ಶರೀರದಲ್ಲಿ ಹಾರ್ಮೋನ್ ಚೇಂಜಸ್ ಅನ್ನೋದು ನಡೆಯುತ್ತೆ. ಆ ಹಾರ್ಮೋನ್ ಚೇಂಜ್ ಕಾರಣದಿಂದ ನಾವು ಒಂದು ಉದ್ವೇಗಕ್ಕೆ ಗುರಿ ಆಗ್ತೀವಿ. ಆ ಉದ್ವೇಗ ಮತ್ತು ಆಲೋಚನೆ ಸೇರಿ ನಮಗೆ ಒಂದು ಭಾವನೆ ಸೃಷ್ಟಿ ಆಗುತ್ತೆ. ಹಾಗಾದರೆ ಈ ಭಾವನೆಗಳು ನಿಜವಾ ಸುಳ್ಳ? ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಒಂದು ಆಲೋಚನೆ ಬರುತ್ತೆ. ಆ ಆಲೋಚನೆಯನ್ನು ನಾವು ಆಳವಾಗಿ ತೆಗೆದುಕೊಳ್ಳೋದ್ರಿಂದ ಅದರಿಂದ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆದ ಕೆಮಿಕಲ್ ನಿಂದ
ನಮ್ಮ ಶರೀರದಲ್ಲಿ ಹಾರ್ಮೋನ್ ಚೇಂಜ್ ಅನ್ನೋದು ನಡೆಯುತ್ತೆ. ಆ ಹಾರ್ಮೋನ್ ಚೇಂಜ್ ಕಾರಣದಿಂದ ನಾವು ಒಂದು ಉದ್ವೇಗಕ್ಕೆ ಗುರಿ ಆಗ್ತೀವಿ. ಆ ಉದ್ವೇಗ ಮತ್ತು ಆಲೋಚನೆ ಸೇರಿ ನಮಗೆ ಒಂದು ಭಾವನೆ ಸೃಷ್ಟಿಯಾಗುತ್ತೆ. ಹಾಗಾದ್ರೆ ಈ ಭಾವನೆಗಳು ನಿಜವಾ ಸುಳ್ಳ? ನಿಜವೂ ಅಲ್ಲ, ಸುಳ್ಳು ಅಲ್ಲ. ಅದು ಒಂದು ದೃಷ್ಟಿಕೋನ ಅಷ್ಟೆ. ನಿಮಗೆ ಒಂದು ಒಳ್ಳೆ ಉದಾಹರಣೆ ಜೊತೆ ಅರ್ಥ ಆಗುತ್ತೆ. ನಾವು ಚಿಕ್ಕವಳಿದ್ದಾಗ, ಎಕ್ಸಾಂಪಲ್ ಇದು, ನಮ್ಮ ತಂದೆಗೆ ಸಿನಿಮಾಗೆ ಕರ್ಕೊಂಡು ಹೋಗು ಅಂತ ಹೇಳಿದೆ. ಅವರು ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸಿನಿಮಾಗೆ ಹೋಗಬೇಕೆನ್ನೋ ಆಲೋಚನೆ ಬಂದಿದೆ. ಆಲೋಚನೆಯನ್ನ ಆಚರಣೆಯಲ್ಲ ಇಡೋದಕ್ಕೆ ತಂದೆಯವರನ್ನ ಹೋಗಿ ಕೇಳ್ತೀನಿ. ಅವರು ಕರೆದುಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಪ್ರಾಮಿಸ್ ಮಾಡಿರೋದ್ರಿಂದ ಏನಾಯ್ತು? ಪ್ರಾಮಿಸ್ ಅನ್ನೋದು ಕೂಡ ಒಂದು ಆಲೋಚನೆ, ಹೋಗಬೇಕು ಅನ್ನೋದು ಒಂದು ಆಲೋಚನೆ. ಆಲೋಚನೆ ಬಂದ ತಕ್ಷಣ ಕೆಮಿಕಲ್ ರಿಯಾಕ್ಷನ್ ನಡೆದಿದೆ. ಅಂದ್ರೆ ಎಕ್ಸೈಟ್ಮೆಂಟ್ ಅನ್ನೋ ಭಾವನೆ ಬಂದಿದೆ. ನಾನು ಹೋಗಿ ಮತ್ತೆ ತಂದೆ ಕೇಳಿದೆ, ಅವರು ಕರೆದುಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ. ಇನ್ನು ಹ್ಯಾಪಿನೆಸ್ ಅನ್ನುವ ಭಾವನೆ ಬಂದಿದೆ ನನಗೆ. ನಂತರ ಅವರು ನನ್ನನ್ನ ಕರೆದುಕೊಂಡು ಹೋಗೋದಿಲ್ಲ. ಆಗ ನನಗೇನ್ ಅನ್ಸುತ್ತೆ? ನನಗೆ ಬೆಲೆನೇ ಇಲ್ಲ, ಅವ್ರು ನನಗೆ ಮಾಡಿದ ಪ್ರಾಮಿಸ್ಗೆ ವ್ಯಾಲ್ಯೂ ಇಲ್ಲ, ನಾನಂದ್ರೆ ಪ್ರೀತಿ ಇಲ್ಲ, ಅದಕ್ಕೆ ನನ್ನನ್ನ ಕರೆದುಕೊಂಡು ಹೋಗಲಿಲ್ಲ. ಇಲ್ಲಿ ಏನು ನಡೆದಿದೆ? ಒಂದು ಘಟನೆ ನಡೆದಿದೆ. ಆ ಘಟನೆಗೆ ನನ್ನ ವಯಸ್ಸಿಗೆ ನನಗಿರುವ ಒಂದು ಅವಗಾಹನೆ ಪ್ರಕಾರ, ನನಗಿರುವ ಜ್ಞಾನದ ಪ್ರಕಾರ ಅದನ್ನ ನೋಡಿದಾಗ ನನಗೆ ಕೆಲವು ಆಲೋಚನೆಗಳು ಬರ್ತವು. ಆ ಆಲೋಚನೆಗಳ ಕಾರಣದಿಂದ ಮತ್ತೆ ಕೆಮಿಕಲ್ ರಿಯಾಕ್ಷನ್, ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಅದರ ಕಾರಣದಿಂದ ಮತ್ತೆ ಭಾವನೆಗಳು ಮೂಡಿವೆ. ಸೊ ಇಲ್ಲಿ ನಾನು ಏನ್ ಅಂದ್ಕೊಳ್ತೀನಿ? ನನಗೆ ಅರ್ಹತೆ ಇಲ್ಲ, ನನಗೆ ಪ್ರೀತಿ ಗಳಿಸುವ ಅರ್ಹತೆ ಇಲ್ಲ, ಅವರು ನನ್ನನ್ನ ಕೇರ್ ಮಾಡ್ತಾ ಇಲ್ಲ. ನಾನೇನ್ ಅನ್ಕೊಳ್ತೀನೋ ಅದು ನನಗೆ ನಡೀತಾ ಇಲ್ಲ. ಆ ಚಿಕ್ಕ ಮಗುಗೆ ಪ್ರಾಮಿಸ್ ಬ್ರೇಕ್ ಮಾಡೋದು ಒಂದು ದೊಡ್ಡ ವಿಷಯ. ಆದರೆ ತಂದೆ ತಾಯಿಗೆ ಗೊತ್ತಿಲ್ಲ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಪ್ರಾಮಿಸ್ ಅಂದ್ರೇನು, ಪ್ರಾಮಿಸ್ ಬ್ರೇಕ್ ಮಾಡಿದ್ರೆ ಏನಾಗತ್ತೆ, ಆಲೋಚನೆಗಳ ಭಾವೋದ್ವೇಗಗಳ ಪರಿಣಾಮ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಅದರ ಕಾರಣದಿಂದ ಅವ್ರು ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡ್ಕೊಳ್ತಾರೆ, ಇದು ಏನು ಆ ತಂದೆ ತಾಯಿಗೆ ಗೊತ್ತಿಲ್ಲ. ಪಾಪ ತಂದೆ ಸಿನಿಮಾಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ತುಂಬಾ ಅರ್ಜೆಂಟ್ ಕೆಲಸ ಬಂದ್ಬಿಡ್ತು. ಒಬ್ಬ ಜವಾಬ್ದಾರಿ ಮನುಷ್ಯನಾಗಿ ಸಿನಿಮಾಗೆ ಕರ್ಕೊಂಡು ಹೋಗೋದು ಮುಖ್ಯನಾ, ಅವರ ಕೆಲಸ ನೋಡ್ಕೊಳ್ಳೋದು ಮುಖ್ಯನಾ? ಸೊ ಪೋಷಣೆ ಅನ್ನೋದು ಮುಖ್ಯವಾದ್ದರಿಂದ ಸಿನಿಮಾಗೆ ಕರೆದುಕೊಂಡು ಹೋಗದೆ ತಮ್ಮ ಕೆಲಸವನ್ನ ನೋಡ್ಕೊಂಡಿದ್ದಾರೆ. ಆದ್ರೆ ನಾನೇನ್ ಅನ್ಕೊಂಡಿದ್ದೀನಿ, ಅವರಿಗೆ ನನ್ನ ಮಾತು ಲೆಕ್ಕಕ್ಕಿಲ್ಲ, ನಾನಂದ್ರೆ ಪ್ರೀತಿ ಇಲ್ಲ, ಆದ್ರಿಂದ ನನ್ನನ್ನ ಕರೆದುಕೊಂಡು ಹೋಗ್ಲಿಲ್ಲ ಅಂತ ನಾನು ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ಕೊಂಡೆ. ನಂತರ ಅದನ್ನ ಭಾವಿಸೋದು, ನಂಬೋದಕ್ಕೆ ಶುರು ಮಾಡಿದೆ. ಒಂದು ಸ್ಟ್ರಾಂಗ್ ಆದ ಭಾವೋದ್ವೇಗ ನನ್ನಲ್ಲಿ ನಡೆದಿದೆ. ಆ ಮೆಮೊರಿ ಏನಾಗತ್ತೆ ಅಂದ್ರೆ, ಯಾವಾಗ ಸ್ಟ್ರಾಂಗ್ ಆಗಿ ನಾವು ಭಾವಿಸ್ತೀವೋ, ಕರೆದುಕೊಂಡು ಹೋಗಲಿಲ್ಲ, ಎಷ್ಟು ಎದುರು ನೋಡದೆ ಬರ್ಲಿಲ್ಲ, ಅಪ್ಸೆಟ್ ಆಗಿದ್ದೀನಿ, ಅಪ್ಸೆಟ್ ಆಗಿ ಬಹಳ ದುಃಖ ಆಯ್ತು, ನನಗಿದೆಲ್ಲ ಕೂಡ ಸ್ಟ್ರಾಂಗ್ ಎಮೋಷನ್ ವಿತ್ ಮೆಮೊರಿ, ಆ ಜ್ಞಾಪಕದ ಜೊತೆ ಆ ಸ್ಟ್ರಾಂಗ್ ಎಮೋಷನ್ ಎರಡೂ ಸೇರಿ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಹೊರಟೋಗುತ್ತೆ. ಯಾವುದನ್ನು ನಾವು ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತೀವೋ ಆ ಒಂದು ಬಲವಾದ ಭಾವನೆ ಎಲ್ಲ ಏನಾಗುತ್ತೆ ಅಂದ್ರೆ ಜ್ಞಾಪಕಗಳು, ಆ ಎಮೋಷನ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಹೊರಟು ಹೋಗುತ್ತೆ. ಅದರಲ್ಲೂ ಚಿಕ್ಕವರಿದ್ದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ವೈಡ್ ಆಗಿರುತ್ತೆ.
ತುಂಬಾ ವೈಡ್ ಆಗಿ ಓಪನ್ ಆಗಿರುವ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಆ ಜ್ಞಾಪಕ ವಿತ್ ಎಮೋಷನಲ್ ಚಾರ್ಜ್ ಒಳಗಡೆ ಹೊರಟು ಹೋಗುತ್ತೆ. ಈ ಜ್ಞಾಪಕ ವಿತ್ ಎಮೋಷನಲ್ ಚಾರ್ಜ್ ನಮ್ಮ ಮಿದುಳಿನಲ್ಲಿ ಹೊರಟು ಹೋಗೋದ್ರಿಂದ, ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗೋದ್ರಿಂದ ನನಗೆ ಏನಾಗುತ್ತೆ ಅಂದ್ರೆ ಒಂದು ಭಾವನೆ ಉಂಟಾಗುತ್ತೆ. ಅದು ಯಾವುದು ಅಂದ್ರೆ, ನಾನು ಪ್ರೀತಿಗೆ ಅರ್ಹಳಲ್ಲ, ಅವರು ನನ್ನನ್ನ ಕೇರ್ ಮಾಡೋದಿಲ್ಲ ಅನ್ನುವ ಭಾವನೆ ಉಂಟಾಗಿದೆ. ಮತ್ತೆ ಎರಡನೇ ಸಾರಿ ಏನೋ ಒಂದು ಕೇಳ್ತೀನಿ, ಯಾವುದೋ ಒಂದು ಸಿಚುಯೇಷನ್ ಬರುತ್ತೆ. ಆಗ ಆ ಸಿಚುಯೇಷನ್ ಅನ್ನ ನಾನು ಫ್ರೆಶ್ ಆಗಿ ನೋಡೋದಿಲ್ಲ. ಈಗಾಗಲೇ ನನಗೆ ಒಂದು ಮೆಮರಿ ಇದೆ, ಅದು ಆಲ್ರೆಡಿ ಸೃಷ್ಟಿ ಆಗ್ಬಿಟ್ಟಿದೆ. ಈಗ ನಾನು ಹೊಸ ಪರಿಸ್ಥಿತಿಯನ್ನು ಹಳೆಯ ಜ್ಞಾಪಕದಿಂದ, ಹಳೆಯ ನಂಬಿಕೆ ಅನ್ನೋ ಗ್ಲಾಸ್ ಹಾಕೊಂಡು ನೋಡ್ತೀನಿ. ಯಾವ ನಂಬಿಕೆ? ನಾನು ನನ್ನನ್ನು ಅವ್ರು ಕೇರ್ ಮಾಡಲ್ಲ, ನಾನು ಅವ್ರ ಪ್ರೀತಿಗೆ ಅರ್ಹಳಲ್ಲ, ನನ್ ಮಾತು ಲೆಕ್ಕಕ್ಕಿಲ್ಲ ಅನ್ನುವ ಒಂದು ಗ್ಲಾಸ್ ಆಲ್ರೆಡಿ ನಾವು ಹಾಕೊಂಡು ಎರಡನೇ ಪರಿಸ್ಥಿತಿಯನ್ನ ನೋಡ್ತಾ ಇರ್ತೀವಿ. ಸೊ ಮತ್ತೆ ಮುಂದೆ ಉದಾಹರಣೆಗೆ ನನಗೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ. ಆಗ ನಾನೇನ್ ಅಂದ್ಕೊಳ್ತೀನಿ, ಅಯ್ಯೋ ನಾನು ಸರಿ ಇಲ್ಲ, ನಾನು ಯಾವುದಕ್ಕೂ ಪರ್ಫೆಕ್ಟ್ ಆಗಿಲ್ಲ, ನಾನು ಪ್ರೀತಿಗೆ ಅರ್ಹಳಲ್ಲ, ಯಾರು ನನ್ನನ್ನ ಕೇರ್ ಮಾಡಲ್ಲ ಅನ್ನೋ ಗ್ಲಾಸಸ್ ಹಾಕೊಂಡು ಆ ಇನ್ನೊಂದು ಸಂಘಟನೆಯನ್ನ ನೋಡ್ತೀವಿ. ಮತ್ತೆ ಆ ಮಾರ್ಕ್ಸ್ ಕಡಿಮೆ ಬಂದಿರೋದ್ರಿಂದ ಅದಕ್ಕೆ ಇನ್ನೊಂದು ಜ್ಞಾಪಕ ಆಡ್ ಆಗಿದೆ. ಅದೇನೋ, ಆ ಮಾರ್ಕ್ಸ್ ಕಡಿಮೆ ಬರೋದ್ರಿಂದ ಅಯ್ಯೋ ನಾನು ಯಾವುದಕ್ಕೂ ಬೆಲೆ ಇಲ್ಲ, ನಾನು ಉಪಯೋಗ ಇಲ್ಲ ಅನ್ನೋದು ಮತ್ತೆ ನಾವು ಅದಕ್ಕೆ ಭಾವನೆಯನ್ನ ಸೇರಿಸ್ಕೊಳ್ತೀವಿ. ಒಂದು ಆಲೋಚನೆ, ಒಂದು ಕೆಮಿಕಲ್ ರಿಲೀಸ್ ಮಾಡಿ, ಆ ಕೆಮಿಕಲ್ ಒಂದು ಭಾವನೆಯೊಳಗೆ ಹೋಗಿ, ಆ ಭಾವನೆಯ ಕಾರಣದಿಂದ ನನ್ನ ನಂಬಿಕೆಗಳು ಉಂಟಾಗಿ, ಆ ನಂಬಿಕೆಗಳ ಮೂಲಕ ನನ್ನ ಸುತ್ತಲಿನ ಮನುಷ್ಯರನ್ನ, ಪರಿಸ್ಥಿತಿಗಳನ್ನ, ಸಂಘಟನೆಗಳನ್ನ ನಾನೇ ಡಿಫೈನ್ ಮಾಡಿಕೊಳ್ತಾ ನನ್ನ ಜೀವನವನ್ನು ನಾನೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸೃಷ್ಟಿಸಿಕೊಂಡ ಈ ಭಾವನೆಗಳು ಯಾವುದು? ನಾನು ಪ್ರೀತಿಗೆ ಅರ್ಹಳಲ್ಲ, ಯಾರೂ ನನ್ನನ್ನ ಕೇರ್ ಮಾಡಲ್ಲ, ನಾನು ಉಪಯೋಗ ಇಲ್ಲ, ಇದ್ರಲ್ಲಿ ಒಂದಾದರೂ ನಿಜವಾಗಿದೆಯಾ? ಇಲ್ಲ ಅಲ್ವಾ? ಇದ್ಯಾವುದೂ ನಿಜ ಅಲ್ಲ. ನಾವು ನಮ್ಮ ಜೀವನವನ್ನು ನಮ್ಮ ಭಾವನೆಗೆ ತಕ್ಕಂತೆ ರೂಪಿಸ್ಕೊಂಡಿದ್ದೀವಿ. ಈ ವಿಧವಾಗಿ ನಾವು ಕೆಲವು ನಂಬಿಕೆಗಳ ಮುಖಾಂತರ, ಕೆಲವು ಉದ್ದೇಶಗಳ ಮುಖಾಂತರ ಚಿಕ್ಕ ವಯಸ್ಸಿನಿಂದ ನಮ್ಮ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ತಾ ಹೋಗ್ತೀವಿ. ಹೀಗೆ ಕಟ್ಟಿಕೊಳ್ತಾ ಒಂದು ವಯಸ್ಸು ಬರೋವರೆಗೂ ನಮ್ಮಲ್ಲಿ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ಕೊಂಡ್ ಬಿಡ್ತೀವಿ. ಹೀಗಿದ್ದಾಗ ನಮ್ಮಲ್ಲಿ ಒಂದು ಆತ್ಮ ನ್ಯೂನತಾ ಭಾವನೆ, ಅಂದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೆಚ್ಚಾಗಿ ನಮಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಈ ಆತ್ಮ ನ್ಯೂನತಾ ಭಾವನೆ ಕವರ್ ಮಾಡ್ಬೇಕು ಅಂತ ಅಹಂಕಾರ ಅನ್ನೋ ಮುಸುಗ ಹಾಕೊಂಡು, ನನಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ ನಾವು ನಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅವ್ರು ಯಾರು ನನ್ನನ್ನ ಕೇರ್ ಮಾಡ್ತಾ ಇಲ್ಲ ಅನ್ನೋ ಭಾವನೆ ಇದೆ. ನನ್ನನ್ನ ಕೇರ್ ಮಾಡುವ ಹಾಗೆ ನನ್ನನ್ನ ನಾನು ತೋರಿಸ್ಕೋಬೇಕು, ನನ್ನ ಬಗ್ಗೆ ನಾನು ಕೆಲವೊಂದು ಕಥೆಗಳನ್ನ ಸೃಷ್ಟಿ ಮಾಡಿ ದೊಡ್ಡದಾಗಿ ಹೇಳೋದಕ್ಕೆ ಶುರು ಮಾಡ್ತೀನಿ. ಅದರಿಂದ ನಂಗೆ ಪ್ರೀತಿ ಬರುತ್ತೆ, ನನಗೆ ಎಲ್ಲರೂ ಗುರ್ತಿಸ್ತಾರೆ ಅಂತ ಅನ್ಕೊಳ್ತಾ ಇದ್ದೀನಿ. ನೀವು ನೋಡಿದಿರಿ, ಎಷ್ಟೋ ಜನ ಬೇರೆಯವ್ರ ಮಾತು ಕೇಳೋದೇ ಇಲ್ಲ, ತಮ್ಮ ಬಗ್ಗೆನೇ ಹೇಳ್ತಾ ಇರ್ತಾರೆ, ತಮ್ಮ ಬಗ್ಗೆನೇ ಹೊಗಳ್ಕೊಳ್ತಾ ಇರ್ತಾರೆ.
ನಾನು ಹಾಗ್ ಮಾಡಿದೆ, ಹೀಗ್ ಮಾಡಿದೆ, ನಾನಂದ್ರೆ ಜನರಿಗೆ ಅಷ್ಟು ಪ್ರೀತಿ, ನಾನ್ ಹೋದ್ರೆ ಸಾಕು ಅಷ್ಟು ಮರ್ಯಾದೆ ಕೊಡ್ತಾರೆ. ನೀವು ಎಷ್ಟೋ ಜನನ ಈ ರೀತಿ ನೋಡಿರ್ಬೋದು. ಅವಾಗ ನೀವು ಅರ್ಥ ಮಾಡ್ಕೋಬೇಕು, ಯಾರು ತಮ್ಮ ಬಗ್ಗೆ ಹೆಚ್ಚಾಗಿ ಹೇಳ್ಕೊಳ್ತಾ ಇದ್ದಾರೋ ಅವರಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅಂತ. ಅದನ್ನ ಕವರ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಈ ವಿಧವಾಗಿ ಒಂದು ಸಮಯ ಬರುವಷ್ಟರಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಸಾಫ್ಟ್ವೇರ್ ಅನ್ನ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಆ ಸಾಫ್ಟ್ವೇರ್ ಅನ್ನೇ ನಾವು ನಮ್ಮ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ವ್ಯಕ್ತಿತ್ವ ಇದೆ ಅಂತ ಹೇಳ್ಬಿಡ್ತೀವಿ. ಆ ಪರ್ಸನಾಲಿಟಿಯಿಂದ ನಮ್ಮ ಪರ್ಸನಲ್ ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಆದ್ದರಿಂದ ಈ ಎಮೋಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈ ಕ್ಷಣದಲ್ಲಿ ಯಾವ ಭಾವೋದ್ವೇಗಗಳನ್ನ ನೀವು ಫೀಲ್ ಮಾಡ್ತಾ ಇದ್ದೀರೋ ಆ ಭಾವೋದ್ವೇಗಗಳು ಈ ಕ್ಷಣದಲ್ಲಿ ಈ ಘಟನೆಯಿಂದ ಬರ್ತಾ ಇಲ್ಲ. ಅದನ್ನೆಲ್ಲ ಇಷ್ಟು ವರ್ಷ ಕೂಡಿಟ್ಟುಕೊಂಡಿರುವ ಸಬ್ ಕಾನ್ಶಿಯಸ್ ಮೈಂಡ್ ನಿಂದ ತಗೊಳ್ತಾ ಇದ್ದೀವಿ. ಆದ್ದರಿಂದ ವರ್ತಮಾನ ಕ್ಷಣಕ್ಕೆ ಎಷ್ಟೋ ಶಕ್ತಿ ಇದೆ. ಆ ವರ್ತಮಾನ ಕ್ಷಣದಲ್ಲಿ ಜೀವಿಸ್ಬೇಕು. ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ, ಹಳೆಯದನ್ನೆಲ್ಲ ಹೊತ್ಕೊಂಡು ವರ್ತಮಾನ ಕ್ಷಣದಲ್ಲಿ ತಗೊಂಡ್ ಬರ್ತಾ ಇದ್ದೀವಿ. ನಮಗಿರುವ ಅಭಿಪ್ರಾಯಗಳು, ಭಾವನೆಗಳು, ನಂಬಿಕೆಗಳು ಅವೆಲ್ಲ ಸುಳ್ಳಿನ ಆಧಾರದ ಮೇಲೆ ಇರುವಂತವು. ವರ್ತಮಾನದ ತರ ನೋಡದೆ ಹಿಂದಿನ ಪ್ರೋಗ್ರಾಮ್ ಮುಖಾಂತರ ವರ್ತಮಾನವನ್ನ ನಾವು ನೋಡ್ತಾ ಇದ್ದೀವಿ. ಯಾವಾಗ ವರ್ತಮಾನದಲ್ಲಿ ಕೂಡ ಹಳೆಯ ಪ್ರೋಗ್ರಾಮಿಂಗ್ ಪ್ರಕಾರ ವರ್ತಮಾನವನ್ನ ನೋಡ್ತಾ ಇರ್ತೀವೋ ಆಗ ಏನಾಗುತ್ತೆ, ವರ್ತಮಾನದಲ್ಲಿ ಕೂಡ ಹಳೆಯದನ್ನೇ ಆಕರ್ಷಣೆ ಮಾಡ್ಕೊಳ್ತೀವಿ. ಈ ವರ್ತಮಾನ ಕ್ಷಣದಲ್ಲಿ 100% ಒಂದು ಕ್ರಿಯೇಟಿವ್ ಎನರ್ಜಿ ಇದೆ. ನಮಗೆ ಒಂದು ಹೊಸ ದಾರಿಯನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಆ ಹೊಸ ದಾರಿಯನ್ನ ಸೃಷ್ಟಿ ಮಾಡ್ಕೊಳ್ದೆ ಹಿಂದಿನ ಅನುಭವಗಳ, ಭಾವನೆಗಳ, ಅಭಿಪ್ರಾಯಗಳನ್ನ ಎಲ್ಲವನ್ನೂ ವರ್ತಮಾನ ಕ್ಷಣಕ್ಕೆ ತಗೊಂಡು ಬರುವುದ್ರ ಮೂಲಕ ನಾನು ಮತ್ತೆ ಆ ಹಿಂದಿನ ಅನುಭವಗಳನ್ನು, ಹಿಂದಿನ ಸಂಘಟನೆಗಳನ್ನು, ಅವುಗಳನ್ನೇ ವರ್ತಮಾನ ಕ್ಷಣದಲ್ಲಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಏನಾಗತ್ತೆ ಅದರಿಂದ ಅಂದ್ರೆ 90% ಕ್ರಿಯೇಟಿವ್ ಎನರ್ಜಿಯನ್ನ ನನ್ನ ಒಂದು ಹಳೆಯ ಅಭಿಪ್ರಾಯಗಳ ಕಾರಣದಿಂದ ಕಳೆದುಕೊಳ್ತಾ ಇದ್ದೀನಿ. ನಮಗಿರುವ 100% ಎನರ್ಜಿಯಲ್ಲಿ ಅಲ್ಪ ಸ್ವಲ್ಪ ಬಳಸಿಕೊಳ್ತಾ ಉಳಿದದ್ದೆಲ್ಲವನ್ನು ಹಳೆಯದನ್ನ ಸೃಷ್ಟಿಸಿಕೊಳ್ತಾ ಸುಳ್ಳು ಭಾವೋದ್ವೇಗಗಳನ್ನು ನಂಬಿಕೆಗಳನ್ನು ಹೊಂದಿ ನಾನು ಯಾರೋ ನನಗೆ ಗೊತ್ತಿಲ್ಲದೆ ಈ ಜೀವನವನ್ನು ಜೀವಿಸ್ತಾ ಇರ್ತೀವಿ. ಈ ಎಮೋಷನ್ ಅನ್ನೋದು ನಮ್ಮ ಮೆಮರಿಯಲ್ಲಿ ಒಂದು ಭಾಗ ಆಗಿ ಹೋಗುತ್ತೆ. ಮತ್ತೆ ಮತ್ತೆ ಯಾವ ಎಮೋಷನ್ ನಾವು ಫೀಲ್ ಆಗ್ತಾ ಇರ್ತೀವೋ, ಈಗ ನನಗೊಂದು ಆಲೋಚನೆ ಬಂದಿದೆ, ಆ ಆಲೋಚನೆ ಕಾರಣದಿಂದ ಎಮೋಷನ್ ಬಂದಿದೆ. ಆ ಎಮೋಷನ್ ನನ್ನ ಬಾಡಿಯಲ್ಲಿ ಫೀಲ್ ಮಾಡೋದು ಪ್ರಾರಂಭ ಮಾಡಿದೀವಿ. ಕೆಲವು ದಿನಗಳಾದ್ಮೇಲೆ ಇನ್ನೊಂದು ಆಲೋಚನೆ, ಅದೇ ತರ ಫೀಲಿಂಗ್ ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಎಷ್ಟು ಸ್ವಲ್ಪ ಕಾಲವಾದ ಮೇಲೆ ನಮ್ಮ ದೇಹ ಪ್ರೋಗ್ರಾಮಿಂಗ್ ಆಗೋಗುತ್ತೆ. ಯಾವುದಕ್ಕೆ? ಆ ಒಂದು ತರ ಎಮೋಷನ್ ಅನ್ನ ಅನುಭೂತಿ ಹೊಂದೋದಕ್ಕೆ. ಯಾವಾಗ ನಮ್ಮ ಶರೀರ ಒಂದು ರೀತಿಯ ಆ ಎಮೋಷನ್ ಅನುಭೂತಿ ಹೊಂದೋದಕ್ಕೆ ಪ್ರೋಗ್ರಾಮಿಂಗ್ ಆಗೋಗಿದೆಯೋ, ಆ ಪರಿಸ್ಥಿತಿ ಏನೇ ಇರ್ಲಿ ನಮ್ಮ ದೇಹಕ್ಕೆ ಆ ನೋವು ಅಭ್ಯಾಸ ಆಗಿದೆ, ನಿರಾಶೆ ಅಭ್ಯಾಸ ಆಗಿದೆ,
ಹೀಗೆ ಅಭ್ಯಾಸ ಮಾಡಿಕೊಂಡ ನಮ್ಮ ಶರೀರ ಏನ್ ಮಾಡುತ್ತೆ ಅಂದ್ರೆ ಅಂತಹುದೇ ಅನುಭವವನ್ನ ಕೋರಿಕೊಳ್ಳುತ್ತೆ. ನಮ್ಮ ಶರೀರಕ್ಕೆ ಇದು ಸಂತೋಷ ಕೊಡುತ್ತಾ, ಸಂತೋಷ ಕೊಡೋದಿಲ್ವಾ? ಅದು ಅನಾವಶ್ಯಕ ಅಭ್ಯಾಸವಾಗಿದೆ. ನಮಗೆ ಗೊತ್ತಿಲ್ಲದ ಖುಷಿಯಾದ ಅನುಭವಕ್ಕಿಂತ ಗೊತ್ತಿರುವ ನಮ್ಗೆ ಆ ದುಃಖಕರವಾದ ಅನುಭವ ತುಂಬಾ ಕಂಫರ್ಟ್ ಆಗಿರುತ್ತೆ. ಅಂದ್ರೆ ನಾವು ಅನುಭವಿಸುವ ದುಃಖದಲ್ಲಿ ಆನಂದವನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕೆಂದ್ರೆ ಆ ದುಃಖವೇ ನಮ್ಮ ಒಂದು ಐಡೆಂಟಿಟಿ ಆಗಿದೆ. ಸೊ ಈ ವರ್ತಮಾನ ಕ್ಷಣದಲ್ಲಿ ಸ್ಯಾಡ್ ಸ್ಟೋರೀಸ್ ಇಲ್ಲ ಅಂದ್ಕೊಳ್ಳಿ. ನಾವೇನ್ ಮಾಡ್ತೀವಿ ಅಂದ್ರೆ ಹಿಂದೆ ಹೋಗಿ ಅವೆಲ್ಲವನ್ನೂ ನೆನಪು ಮಾಡಿಕೊಳ್ತಾ ಇರ್ತೀವಿ. ಆಗ ಆ ಎನರ್ಜಿಯನ್ನೆಲ್ಲ ಈ ವರ್ತಮಾನದಲ್ಲಿ ತಂದ್ಕೊಳ್ತೀವಿ. ವರ್ತಮಾನದಲ್ಲಿ ಕೂಡ ಅಂತಹವುಗಳನ್ನೇ ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಮತ್ತೆ ಸೇಮ್ ಆ ದುಃಖ ಬರುತ್ತೆ. ಮತ್ತೆ ಅದನ್ನ ಅನುಭೂತಿ ಹೊಂದುತ್ತಾ, ಓ ಇದು ನಾನು ಅಂದ್ಕೊಂಡಿದ್ದೆ ನಿಜ, ನನ್ನ ನಂಬಿಕೆಗಳೇ ನಿಜ, ನಾನು ಹೇಗೆ ಅಂದ್ಕೊಂಡಿದ್ದು, ಹೇಗೆ ನಂಬಿದ್ದೆನೋ ಹಾಗೇ ನಡೆದಿದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ್ದು ಯದ್ಭಾವಂ ತದ್ಭವತಿ ಅಂತ. ಎಲ್ಲರೂ ಮೋಸಗಾರರೇ, ಎಲ್ಲರೂ ನನ್ನನ್ನು ತುಳಿಯೋದಕ್ಕೆ ನೋಡುವವ್ರೆ. ಅದೇ ಹಿಂದೆ ನಡೆದಿತ್ತು, ಈಗಲೂ ಅದೇ ನಡೀತಿದೆ. ಆದ್ರಿಂದ ನನ್ನನ್ನ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಹೀಗೆ ಒಂದು ಅನಾರೋಗ್ಯಕರವಾದ ಜೀವನ ಶೈಲಿಯನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ನಾವು ನಮ್ಮ ಶರೀರಕ್ಕೆ ಆ ಒಂದು ಒತ್ತಡವನ್ನ ಅಭ್ಯಾಸ ಮಾಡ್ಬಿಟ್ಟಿದೀವಿ. ಒತ್ತಡ ಒಳ್ಳೆಯದೇ. ಯಾವಾಗ? ಉದಾಹರಣೆಗೆ ನಿಮ್ಮನ್ನ ಒಂದು ಹುಲಿನೋ ಒಂದು ಹಾವು ಹಿಂಬಾಲಿಸ್ಕೊಂಡ್ ಬರ್ತಿದೆ, ನೀವು ಅದರಿಂದ ತಪ್ಪಿಸ್ಕೋಬೇಕು. ಆಗ ನಿಮ್ಮ ಎನರ್ಜಿ ಎಲ್ಲವನ್ನೂ ನಿಮ್ಮ ಮೆದುಳಿಗೆ, ಕಾಲಿಗೆ ತೆಗೆದುಕೊಂಡು ಬರೋದೇ ಆ ಒತ್ತಡ. ಆ ಕಾರಣದಿಂದ ನೀವು ಹಿಂದೆ ಎಂದೂ ಓಡಲಾರದಷ್ಟು ವೇಗವಾಗಿ ಓಡ್ತೀರಾ. ನಾವು ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಇದ್ದಾಗ ನಮಗೆ ಸ್ಟ್ರೆಸ್ ಬೇಕು. ಆದರೆ ಈಗ ಏನಾಗಿದೆ ಅಂದ್ರೆ ನಮ್ಮ ಮೈಂಡ್ ಬಂದು ಎಮರ್ಜೆನ್ಸಿ ಸಿಚುಯೇಷನ್ ಅನ್ನು ತಾನೇ ಕ್ರಿಯೇಟ್ ಮಾಡ್ತಿದೆ. ಅಲ್ಲಿ ಹುಲಿ ಇಲ್ಲ, ಹಾವು ಇಲ್ಲ, ಆದ್ರೆ ಹುಲಿಯನ್ನ ಊಹಿಸ್ಕೊಳ್ತಾ ಇದ್ದೀವಿ, ಹಾವನ್ನ ಊಹಿಸ್ಕೊಳ್ತಾ ಇದ್ದೀವಿ. ನನ್ ಕೆಲ್ಸ ಹೋದ್ರೆ ಅಂತ ಊಹೆ ಮಾಡ್ತೀವಿ. ಜಾಬ್ ಹೋದ್ಮೇಲೆ ಬರುವ ಪರಿಸ್ಥಿತಿಯನ್ನ ಪ್ರತಿ ಕ್ಷಣ ಊಹಿಸ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದೀವಿ. ಆರೋಗ್ಯವಾಗಿರ್ತೀವಿ, ಅಯ್ಯೋ ನನ್ಗೇನಾದ್ರೂ ಆಗ್ಬಿಟ್ರೆ ಅಂತ ಯೋಚನೆ ಮಾಡ್ತೀವಿ. ನಾನು ಹೋಗೋ ಕಾರು ಆಕ್ಸಿಡೆಂಟ್ ಆಗ್ಬಿಟ್ರೆ, ನಮ್ಮೂರಲ್ಲಿ ಒಬ್ರಿದ್ದಾರೆ, ಅವರು ಫ್ಲೈಟ್ ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅಂತ ಇಲ್ಲಿವರೆಗೂ ಫ್ಲೈಟ್ ಹತ್ತೋದಕ್ಕೆ ಭಯ ಪಡ್ತಾರೆ. ಇಲ್ಲಪ್ಪ, ಫ್ಲೈಟ್ ಅಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಸೊ ಪ್ರೋಗ್ರಾಮಿಂಗ್. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ಗೆ, ನಮ್ಮ ಡೈಜೆಷನ್ಗೆ ಬೇಕಾಗಿರುವ ಎನರ್ಜಿ ಎಲ್ಲವನ್ನು ಆ ಒತ್ತಡ ತೆಗೆದುಕೊಂಡು ಬಿಡುತ್ತೆ. ಈ ದಿನ ತುಂಬಾ ಚೆನ್ನಾಗಿದೆ, ಆದ್ರೆ ನಮ್ಮ ದೇಹಕ್ಕೆ ಸ್ಟ್ರೆಸ್ ಅನ್ನೋದು ಅಭ್ಯಾಸ ಆಗೋಗಿದೆ. ನಾವೇನ್ ಮಾಡ್ತೀವಿ? ಹೋಗಿ ನ್ಯೂಸ್ ಆನ್ ಮಾಡ್ತೀವಿ. ಸ್ಟ್ರೆಸ್ ಅಂದ್ರೆ ಏನು? ಕಾರ್ಟಿಸಾಲ್. ನಮ್ಮ ದೇಹಕ್ಕೆ ಸ್ಟ್ರೆಸ್ ಅಭ್ಯಾಸ ಆಗಿದೆ. ನನಗೆ ಸ್ಟ್ರೆಸ್ ಬೇಕು, ನನಗೆ ಸ್ಟ್ರೆಸ್ ಬೇಕು ಅಂತ ದೇಹ ಕೇಳ್ತಾ ಇರುತ್ತೆ. ಯಾವುದೋ ನ್ಯೂಸ್ ನೋಡ್ತೀವಿ, ಯಾವುದೋ ಅಲ್ಲಿ ಏನೋ ಒಂದು ತೊಂದರೆ ಆಗಿರೋದನ್ನ ನೋಡ್ತೀವಿ, ಯಾವುದೋ ಕಾಯಿಲೆ, ಅದನ್ನ ನೋಡಿ ಇಲ್ಲದನ್ನೆಲ್ಲ ಊಹೆ ಮಾಡ್ಕೊಂಡು ಇಲ್ಲದ ಸ್ಟ್ರೆಸ್ ಅನ್ನ ರೀಕಾಲ್ ಮಾಡಿ ನಾವು ಸ್ಟ್ರೆಸ್ ಅನ್ನ ಅನುಭವಿಸ್ತೀವಿ. ಅದೇ ರೀತಿ ಕೆಲವರು ತಮ್ಮ ಶರೀರವನ್ನ ಒಂದು ಪ್ರೆಷರ್ಗೆ ಟ್ರೈನ್ ಮಾಡಿಬಿಡ್ತಾರೆ.
ತಿನ್ನೋದು, ತಿಂತಾ ಇದ್ರೆ ಒಂದು ಪ್ಲೆಷರ್ ಬರುತ್ತೆ, ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ಗೆ ನಾವು ನಮ್ಮ ಶರೀರವನ್ನ ಅಭ್ಯಾಸ ಮಾಡ್ಬಿಟ್ಟಿದೀವಿ. ನೋಡಿ, ಕೆಲವರಿಗೆ ಸಾಯಂಕಾಲ ತಿಂಡಿ ಟೈಮ್ ಆದ ತಕ್ಷಣ ನಮ್ಮ ದೇಹ ನಮ್ಗೆ ನೆನಪು ಮಾಡ್ಕೊಡುತ್ತೆ, ತಿಂಡಿ ತಗೊಂಡ್ ಬಾ, ತಿನ್ನು, ನನಗೆ ಆ ಹಾರ್ಮೋನ್ ಬೇಕು. ಕೆಲವರಿಗೆ ಶಾಪಿಂಗ್ ಮಾಡಿದ್ರೆ ಪ್ಲೆಷರು, ಕೆಲವರಿಗೆ ಇನ್ಸ್ಟಾ ಫೇಸ್ಬುಕ್ ನೋಡದೇ ಇದ್ರೆ ಅವರಿಗೆ ಇರಿಟೇಟ್ ಆಗ್ಬಿಡ್ತಾರೆ. ಸೊ ಮೊದಲು ನಾವು ನಮ್ಮ ಮೈಂಡ್ ನಿಂದ ಶರೀರಕ್ಕೆ ಅಭ್ಯಾಸ ಮಾಡಿದೀವಿ. ಈಗ ನಮ್ಮ ಮೈಂಡ್ಗಿಂತ ನಮ್ಮ ದೇಹ ಪವರ್ಫುಲ್ ಆಗಿ ರೆಡಿ ಆಗ್ಬಿಟ್ಟಿದೆ. ಈಗ ನಾನು ಒಂದು ಖುಷಿಗೋಸ್ಕರ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಅದರಿಂದ ನನ್ನ ಒಂದು ಜೀರ್ಣಕ್ರಿಯೆ ತೊಂದರೆ ಆಗಿದೆ, ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ತೊಂದರೆ ಬರ್ತಾ ಇದೆ, ತಿನ್ನೋದನ್ನ ನಾನು ನಿಲ್ಲಿಸ್ಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ನನ್ನ ಮೈಂಡ್ಗಿಂತ ನನ್ನ ಬಾಡಿ ಪವರ್ಫುಲ್ ಆಗೋಗಿದೆ. ಹೇಳಲ್ಲ, ಆ ಸಮಯ ಆದ ತಕ್ಷಣ ಹೋಗಿ ತಿನ್ಬೇಕು ಅಂತ ಹೇಳುತ್ತೆ. ನಮ್ಗೆ ಈ ದುಡ್ಡಿನ ತೊಂದರೆಯಿಂದ ಸ್ವಾತಂತ್ರ್ಯ ಬೇಕಾಗಿದೆ, ಆದ್ರೆ ನಾನು ಈ ಬಡತನಕ್ಕೆ ಇಷ್ಟೊಂದು ಟ್ರೈನಿಂಗ್ ಆಗ್ಬಿಟ್ಟಿದೆ ನಮ್ಮ ದೇಹ. ನನಗೆ ಆರೋಗ್ಯ ಬೇಕು, ಆದ್ರೆ ನಾನು ಅನಾರೋಗ್ಯಕರ ವಿಧಾನಗಳಿಗೆ ಇಷ್ಟು ಹೊಂದ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಖುಷಿ ಬೇಕು, ಆದ್ರೆ ನಾನು ದುಃಖ ಪಡೋದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದ್ರಿಂದ ಎಮೋಷನ್ಸ್ ಅನ್ನೋದು ತುಂಬಾ ಮುಖ್ಯ. ಇವುಗಳಿಂದ ನಾವು ಹೇಗೆ ಹೊರಗೆ ಬರ್ಬೇಕು, ನಿಜವಾಗಿ ನಮ್ಗೆ ಏನ್ ಬೇಕು, ನಾವು ಏನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ, ನಮ್ಮ ಜೀವನದ ಉದ್ದೇಶ ಏನು, ನಾವು ಏನನ್ನ ಅಚೀವ್ ಮಾಡೋದಕ್ಕೆ ಬಂದಿದ್ದೀವಿ, ಇವೆಲ್ಲವುಗಳಿಗೆ ನಮ್ಮನ್ನ ನಾವು ಹೊಂದಾಣಿಕೆ ಮಾಡ್ಕೋಬೇಕು. ಆದ್ದರಿಂದ ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಗೂಡು ಕಟ್ಟಿಕೊಂಡಿರುವ ಈ ಭಾವೋದ್ವೇಗಗಳಿಂದ ನಾವು ಹೊರಗೆ ಬರ್ಬೇಕು. ನಾವು ಹೇಗೆ ಬರ್ಬೇಕು ಹೊರಗೆ ಅಂದ್ರೆ, ಅದಕ್ಕಿಂತ ಶಕ್ತಿವಂತವಾದ ವಿಧಾನವನ್ನ ನಾವು ಸೃಷ್ಟಿ ಮಾಡ್ಕೊಳ್ಬೇಕು. ನಾವು ಅಷ್ಟೊಂದು ಶಕ್ತಿವಂತವಾದ ವಿಧಾನವನ್ನ ಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಅವೇರ್ನೆಸ್ ಅನ್ನೋದು ತುಂಬಾ ತುಂಬಾ ಹೆಚ್ಚಾಗಿರ್ಬೇಕು. ಆ ಹಳೆಯ ವಿಧಾನದಿಂದ ನಮ್ಮಲ್ಲಿ ಬಂದ ತಕ್ಷಣ ನಾವು ಅದನ್ನ ಹಿಡ್ಕೋಬೇಕು. ಓ, ಇದು ಬರ್ತಾ ಇದೆ, ಇದು ನನ್ನಲ್ಲಿ ಹಳೆಯ ವಿಧಾನ, ಇದು ನನಗ್ ಬೇಡ. ಹೀಗೆ ನಮ್ಮ ಒಂದು ಅರಿವಿನಿಂದ ಹೊಸ ಭಾವನೆಯನ್ನ, ಹೊಸ ಆಲೋಚನೆಯನ್ನು ತಂದ್ಕೋಬೇಕು. ಅದಕ್ಕೋಸ್ಕರ ನಾವು ನಮ್ಮನ್ನು ಹಳೆಯ ಪ್ಯಾಟರ್ನ್ ನಿಂದ ಹೊರಗೆ ಎಳ್ಕೋಬೇಕು. ಹೀಗೆ ಹಳೆಯ ಪ್ಯಾಟರ್ನ್ ನಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡೋದೇ ನಮ್ಮ ಮೆಡಿಟೇಷನ್. ಮೆಡಿಟೇಷನ್ ನಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಆಲೋಚನೆಗಳನ್ನು ನಿಲ್ಲಿಸ್ತಾ ಇದ್ದೀವಿ. ಮೆಡಿಟೇಷನ್ ನಲ್ಲಿ ನಾವು ನಮ್ಮ ಶರೀರ ಜೊತೆ ಇರುವುದಿಲ್ಲ, ಮನಸ್ಸಿನ ಜೊತೆ ಇರೋದಿಲ್ಲ, ಶ್ವಾಸದ ಜೊತೆ ಇರ್ತೀವಿ. ನಮ್ಮ ಶ್ವಾಸ ಪ್ಯೂರ್ ಕಾನ್ಶಿಯಸ್ನೆಸ್, ಹೈಯರ್ ಕಾನ್ಶಿಯಸ್ ನಮ್ಮ ಜೀವನವನ್ನ ನಡೆಸ್ತಾ ಇರುತ್ತೆ. ನಾವು ಕಾನ್ಶಿಯಸ್ ಮೈಂಡ್ ನಿಂದ ಸಬ್ ಕಾನ್ಶಿಯಸ್ ಮೈಂಡ್ ನಿಂದ ನಮ್ಮ ಗಮನವನ್ನ ತೆಗೆದು ಹಾಕಿ ನಮ್ಮ ಶರೀರವನ್ನು ಕಂಫರ್ಟಬಲ್ ಆಗಿ ಮಾಡ್ತೀವಿ. ನಾವು ಯಾವಾಗ ಈ ಶರೀರ ಮನಸ್ಸಿನಿಂದ ಶ್ವಾಸದ ಕಡೆ ಗಮನವನ್ನ ತೆಗೆದುಕೊಂಡು ಬಂದಾಗ ನಾವು ಆ ಒಂದು ಪವಿತ್ರವಾದ ಚೈತನ್ಯಕ್ಕೆ ಅಲೈನ್ ಆಗ್ತೀವಿ. ಯಾವಾಗ ಆ ಪ್ಯೂರ್ ಕಾನ್ಶಿಯಸ್ಗೆ ನಾವು ಅಲೈನ್ ಆಗ್ತೀವೋ, ಆ ಹಳೆಯ ಪ್ರೋಗ್ರಾಮ್ ನಿಂದ ಹೊರಗೆ ಬರ್ತೀವಿ. ಸೊ ನಾವು ಧ್ಯಾನದಲ್ಲಿ ಆಲೋಚನಾ ರಹಿತ ಸ್ಥಿತಿಯನ್ನ ಅನುಭವಿಸ್ತೀವಿ.
ಅಂದ್ರೆ ಒಂದು ಪುಟ್ಟ ಮಗುವಿನ ಮನಸ್ಸು ನಮ್ಮದಾಗುತ್ತೆ. ಸೊ ಮಕ್ಕಳ ಮನಸ್ಸು ಕೂಡ ತುಂಬಾ ಕ್ಲಿಯರ್ ಆಗಿರುತ್ತೆ, ಪ್ಯೂರ್ ಆಗಿರುತ್ತೆ. ಸೊ ಆ ಒಂದು ಆಲೋಚನಾ ಸ್ಥಿತಿಯಲ್ಲಿ ನಮ್ಮ ಪ್ಯೂರ್ ಕಾನ್ಶಿಯಸ್ ಅನ್ನ ಹೈಯರ್ ಕಾನ್ಶಿಯಸ್ ಜೊತೆ ಅಲೈನ್ ಮಾಡ್ತೀವಿ. ಆ ಸ್ಥಿತಿಯಲ್ಲಿ ನಾವು ಈಗೆಲ್ಲಾ ಹಳೆಯ ಪ್ರೋಗ್ರಾಮ್ಗಳನ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾವು ಮಗುವಿದ್ದಾಗಲೇ ಅಲ್ವಾ ಆ ಎಲ್ಲಾ ರೀತಿಯ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ದು. ಆದ್ರಿಂದ ಸಂತೋಷವನ್ನ ನಮಗೆ ನಾವು ಅಭ್ಯಾಸ ಮಾಡಿಸ್ಬೇಕು. ಧ್ಯಾನದಲ್ಲಿ ನಾವು ತುಂಬಾ ಸಂತೋಷವನ್ನ ಅನುಭೂತಿ ಹೊಂದ್ಬೇಕು. ಮೆಡಿಟೇಷನ್ ಆದ ಮೇಲೂ ಆ ಒಂದು ಸಂತೋಷವನ್ನ ಫೀಲ್ ಮಾಡ್ತಾ ಇರ್ಬೇಕು. ಆ ಹೊಸ ಸಂತೋಷ, ಖುಷಿ ಅನ್ನುವ ಒಂದು ಭಾವನೆಯನ್ನ ನಮ್ಮ ದೇಹಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಪ್ರೀತಿ ಅನ್ನುವ ಭಾವನೆಯನ್ನ ನಮ್ಮ ದೇಹಕ್ಕೆ ಅಭ್ಯಾಸ ಮಾಡಿಸ್ಬೇಕು. ನಂಬಿಕೆ ಅನ್ನುವ ಭಾವನೆಯನ್ನ ಅಭ್ಯಾಸ ಮಾಡಿಸ್ಬೇಕು. ನಿಮ್ಮನ್ನ ನೀವು ಪ್ರೇಮಿಸ್ಕೊಳ್ಬೇಕು, ನಿಮ್ಮನ್ನ ನೀವು ನಂಬಬೇಕು. ಈ ಹೊಸ ಹೊಸ ಅಭ್ಯಾಸಗಳನ್ನ ಅಭ್ಯಾಸ ಮಾಡಿಸಿ. ಆಗ ಆ ಪದರಗಳಾಗಿ ಏನು ನಾವು ಪ್ರೋಗ್ರಾಮಿಂಗ್ ಮಾಡ್ಕೊಂಡಿರ್ತೀವಿ, ಗ್ಲಾಸಸ್ ಹಾಕೊಂಡಿರ್ತೀವಿ, ಮಾಸ್ಕ್ ಹಾಕೊಂಡಿರ್ತೀವಿ, ಎಲ್ಲವೂ ಕಳಚಿ ಹೋಗಿ ಇದ್ದದ್ದನ್ನು ಇದ್ದ ಹಾಗೆ ನೋಡ್ತೀವಿ. ನಮಗೇನು ಬೇಕು ಅದನ್ನ ಆಕರ್ಷಣೆ ಮಾಡ್ಕೊಳ್ತೀವಿ. ಯಾವಾಗ ಆ ಒಂದು ಭೂತಕಾಲದಿಂದ ಪೂರ್ತಿಯಾಗಿ ಡಿಟ್ಯಾಚ್ ಆಗಿ ವರ್ತಮಾನಕ್ಕೆ ಬರ್ತೀವೋ ಆಗ ನಮ್ಮ ಹತ್ತಿರ 100% ಒಂದು ಕ್ರಿಯೇಟಿವ್ ಎನರ್ಜಿ ಇರುತ್ತೆ. ಎಲ್ಲಿ ನಮ್ಮ ಗಮನ ಹೋಗುತ್ತೋ ಅಲ್ಲಿ ನಮ್ಮ ಎನರ್ಜಿ ಫ್ಲೋ ಆಗುತ್ತೆ. ಇದು ನಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ಗಮನ ಎಲ್ಲಿ ಹೋಗುತ್ತೋ ನಮ್ಮ ಎನರ್ಜಿಯಲ್ಲಿ ಫ್ಲೋ ಆಗುತ್ತೆ. ನಾನೇನ್ ಮಾಡಿದ್ದೀನಿ, ನನ್ನ ಹಳೆಯ ಪ್ಯಾಟರ್ನ್ಗೆ ಎನರ್ಜಿಯನ್ನ ಕೊಟ್ಟಿದ್ದೀನಿ, ಹಳೆಯ ಪ್ಯಾಟರ್ನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಮೆಡಿಟೇಷನ್ ಅಲ್ಲಿ ನನ್ನ ಗಮನ ಸಂತೋಷದ ಮೇಲೆ, ನನ್ನ ಗಮನ ಪ್ರೀತಿಯ ಮೇಲೆ, ನನ್ನ ಗಮನ ನಂಬಿಕೆಯ ಮೇಲೆ, ಹೊಸ ಒಂದು ಪ್ಯಾಟರ್ನ್ ಮೇಲೆ ಅಟೆನ್ಷನ್ ಕೊಟ್ಟಿದ್ದೀನಿ. ಆಗ ಏನಾಗುತ್ತೆ, ನಾನು ನನ್ನ ಜೀವನದಲ್ಲಿ ಸಂತೋಷ, ಪ್ರೀತಿ, ನಂಬಿಕೆ ಇವುಗಳನ್ನೇ ಸೃಷ್ಟಿ ಮಾಡ್ಕೊಳ್ತೀನಿ. ಆ ವಿಧವಾಗಿ ನಮ್ಮ ಭಾವನೆಗಳನ್ನ ನಾವು ಚಾಣಾಕ್ಷತನದಿಂದ ಅವುಗಳನ್ನ ನೋಡಿ ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅನುಗುಣವಾಗಿ ಉಪಯೋಗವ ಆಗುವ ಹಾಗೆ ಪ್ರೋಗ್ರೆಸಿವ್ ಆಗಿ ಅವುಗಳನ್ನ ಬದಲಾಯಿಸಿಕೊಳ್ಳೋದೇ ಎಮೋಷನಲ್ ಇಂಟೆಲಿಜೆನ್ಸ್. ಎಮೋಷನಲ್ ಇಂಟೆಲಿಜೆನ್ಸ್ ಬೇಕು ಅಂದ್ರೆ ಎಮೋಷನ್ ಇಂದ ಬಿಡುಗಡೆ ಹೊಂದಿ ಅದನ್ನ ನೋಡ್ಬೇಕು. ಆದ್ರಿಂದ ಅವೇರ್ನೆಸ್ ಅನ್ನೋದು ಒಂದು ಒಳ್ಳೆಯ ಆಯುಧ. ನಾವು ಹಳೆಯ ನಂಬಿಕೆ ಹತ್ರ ಹೋಗ್ತಾ ಇರ್ತೀವಿ, ಭಾವನೆ ಹತ್ರ ಹೋಗ್ತಾ ಇರ್ತೀವಿ, ತಕ್ಷಣ ಗುರುತಿಸಿ ನಮಗೆ ನಾವು ಬದಲಾಯಿಸು ಅಂತ ಹೇಳ್ಕೋಬೇಕು. ಚೇಂಜ್ ಅಂತ ಹೇಳ್ಬೇಕು. ಚೇಂಜ್ ಅಂತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಬಲವಾಗಿ ಹೇಳಿ. ಆ ಚೇಂಜ್ ಅನ್ನೋದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಅಭ್ಯಾಸ ಮಾಡಿಸಿ. ಆದ್ದರಿಂದ ಆಗಾಗ ಯಾವಾಗ ಸಮಯ ಸಿಗುತ್ತೋ 5 ನಿಮಿಷ ಧ್ಯಾನ ಮಾಡಿ, 10 ನಿಮಿಷ ಧ್ಯಾನ ಮಾಡಿ, ಅರ್ಧ ಗಂಟೆ ಧ್ಯಾನ ಮಾಡಿ, 40 ನಿಮಿಷ ಧ್ಯಾನ ಮಾಡಿ, ಚಿಕ್ಕ ಚಿಕ್ಕ ಧ್ಯಾನಗಳನ್ನ ಮಾಡಿ ಹಳೆಯ ಪ್ರಭಾವ ಇಲ್ಲದೆ ವರ್ತಮಾನದಲ್ಲಿರಿ. ನಿಮ್ಮ ಎದುರಿಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನ ಯಾವುದೇ ಹಳೆಯ ಪ್ರೋಗ್ರಾಮಿಂಗ್ ಇಲ್ಲದೆ ನೋಡಿ. ಆಗ ಏನಾಗತ್ತೆ ಅಂದ್ರೆ ಬ್ಯೂಟಿಫುಲ್ ಆಗಿ ಒಂದು ಏಕತ್ವವನ್ನ ನೀವು ಅನುಭವಿಸ್ತೀರಿ. ಆದ್ದರಿಂದ ಎಮೋಷನಲ್ ಇಂಟೆಲಿಜೆನ್ಸ್ ತುಂಬಾ ತುಂಬಾ ಮುಖ್ಯವಾದದ್ದು. ನೀವು ಪ್ರತಿದಿನ ಪದೇ ಪದೇ ಬರುವ ಆಲೋಚನೆಗಳನ್ನ ಬರೆದಿಟ್ಕೊಳ್ಳಿ. ಅದರ ಆಧಾರದ ಮೇಲೆ ನೀವು ಯಾವ ತರ ಪ್ರೋಗ್ರಾಮಿಂಗ್ ನಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅದರಿಂದ ಹೇಗೆ ಹೊರಗೆ ಬರ್ಬೇಕು ತಿಳ್ಕೊಳ್ಳಿ. ಆ ರೀತಿಯಾಗಿ ಎಮೋಷನಲ್ ಇಂಟೆಲಿಜೆನ್ಸ್ ಸಹಾಯದಿಂದ ಹಳೆಯ ಎಮೋಷನ್ಸ್ ಇಂದ ನಿಮ್ಮನ್ನ ನೀವು ಹೊರಗೆ ತಳ್ಕೊಂಡು ಒಂದು
ಹೊಸ ಸುಂದರವಾದ ಅಚೀವಿಂಗ್ ಪ್ರೋಗ್ರಾಮ್ ಅನ್ನ ನಮಗೆ ನಾವು ಕೊಟ್ಟುಕೊಳ್ಳೋಣ. ನಾವು ಇಲ್ಲಿರೋದು ಆ ಒಂದು ಖುಷಿಯನ್ನು, ಪ್ರೀತಿಯನ್ನು ಅನುಭವಿಸೋದಕ್ಕೋಸ್ಕರ. ಆ ಸಂತೋಷ, ಪ್ರೀತಿ ನಮ್ಮ ಭಾವನೆ ಆಗಿ ನಮ್ಮ ದೇಹಕ್ಕೆ ಅಭ್ಯಾಸ ಮಾಡಿಸೋಣ. ಹೊರಗಡೆ ಎಂತಹದೇ ಪರಿಸ್ಥಿತಿ ಇರ್ಲಿ, ನಮ್ಮಿಂದ ಆ ಸಂತೋಷ, ಪ್ರೀತಿನೇ ಹೊರಗ್ ಬರ್ಬೇಕು. ಆ ರೀತಿಯಾಗಿ ನಮ್ಮನ್ನು ನಾವು ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು. ಆಗ ಏನಾಗತ್ತೆ ಅಂದ್ರೆ ನಮ್ಮ ಸಂತೋಷ, ಪ್ರೀತಿ ಎದುರಿನ ವ್ಯಕ್ತಿಯ ಪ್ರೋಗ್ರಾಮಿಂಗ್ ಅನ್ನು ಕೂಡ ಬದಲಾಯಿಸುವ ಮಟ್ಟಕ್ಕೆ ಹೋಗತ್ತೆ. ಸೊ ಈ ರೀತಿಯಾಗಿ ನಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಇಂದ ನಮ್ಮ ಹಳೆಯ ಭಾವನೆಗಳನ್ನ ಎಲ್ಲವನ್ನೂ ನಾವು ದೂರ ಮಾಡಿಕೊಂಡು, ಇಲ್ಲವಾಗಿಸಿಕೊಂಡು, ಹೊಸ ಪ್ರೋಗ್ರಾಮಿಂಗ್ ಅನ್ನು ಮಾಡಿಕೊಂಡು, ಹೊಸ ಜೀವನವನ್ನ, ಸಂತೋಷವನ್ನ, ಪ್ರೀತಿಯನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ತಾ 100% ನಮ್ಮ ಎನರ್ಜಿಯನ್ನ ಒಂದು ನಮ್ಮ ಜೀವನದ ಉದ್ದೇಶದ ಮೇಲೆ ನಾವು ಅದನ್ನ ಇನ್ವೆಸ್ಟ್ ಮಾಡ್ಬೇಕು. ಇದೇ ಈ ಹಳೆಯ ಭಾವನೆಗಳನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದೇ ಈ ದಿನದ ನಮ್ಮ ಒಂದು ಮುಖ್ಯವಾದ ಕಾನ್ಸೆಪ್ಟ್. ಸೊ ಇಲ್ಲಿ ಇವತ್ತು ಈ ಒಂದು ವಿಷಯವನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ರಂಗನಾಥ್ ಗುರೂಜಿ ಅವರಿಗೂ, ಮಹಾವತಾರ್ ಟೀಮ್ನ ಪ್ರತಿ ಒಬ್ಬ ಆತ್ಮ ಬಂಧುಗಳಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.